ನಮಸ್ಕಾರ. ಇವತ್ತು ನಾವು ನಮ್ಮ ಪುರಾಣಗಳಲ್ಲಿ ಬರುವ ಒಂದು ಅದ್ಭುತವಾದ ಘಟ್ಟದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಈ ಕಥೆಯನ್ನ ಕೇಳುವಾಗ ನಿಮ್ಮ ಮನಸ್ಸಲ್ಲಿ ಯಾವುದೇ ಚೌಕಟ್ಟುಗಳಿಲ್ಲದೆ, ಟೆಕ್ಸ್ಟ್ ಬಾಕ್ಸ್ಗಳಿಲ್ಲದೆ, ಒಂಥರ ಎಡ್ಜ್ ಟು ಎಡ್ಜ್ ಸಿನಿಮ್ಯಾಟಿಕ್ ವ್ಯೂನಲ್ಲಿ ಈ ದೃಶ್ಯವನ್ನ ಕಲ್ಪಿಸ್ಕೊಳ್ಳಿ. ಇದು ಬರೀ ಕಥೆಯಲ್ಲ, ನಮ್ಮ ನಿರೀಕ್ಷೆಗೂ ವಾಸ್ತವಕ್ಕೂ ನಡೆಯುವ ಒಂದು ದೊಡ್ಡ ಕಣ್ಣಾಮುಚ್ಚಾಲೆ ಆಟ ಅಂದ್ರೆ ತಪ್ಪಾಗಲ್ಲ. ಒಮ್ಮೆ ಯೋಚಿಸೋಣ, ನಮ್ಮ ಈ ಭೌತಿಕ ಜಗತ್ತಿನ ಅತೀ ದೊಡ್ಡ ನಿರೀಕ್ಷೆಗಳು ಯಾವುದೇ ಮುಖವಾಡವಿಲ್ಲದ ಅಪ್ಪಟ ದೈವಿಕ ವಾಸ್ತವವನ್ನ ಎದುರಿಸಿದಾಗ ಏನಾಗಬಹುದು? ಖಂಡಿತ ಪುರಾಣಗಳ ಇತಿಹಾಸದಲ್ಲೇ ಇದೊಂದು ಅತೀ ದೊಡ್ಡ ಬೈಟ್ ಅಂಡ್ ಸ್ವಿಚ್ ಅಥವಾ ಅನಿರೀಕ್ಷಿತ ತಿರುವು ಅಂತಾನೆ ಹೇಳಬಹುದು. ನಾವೆಲ್ಲರೂ ಬೆರಗಾಗುವಂಥ ಒಂದು ರಿಯಾಲಿಟಿ ಚೆಕ್ ಇಲ್ಲಿದೆ. ಈಗ ಆ ವಿಶಾಲವಾದ ಅರಮನೆಯ ಉಪ್ಪರಿಗೆಯನ್ನ ಕಲ್ಪಿಸ್ಕೊಳ್ಳಿ. ಪರ್ವತರಾಜನ ಪತ್ನಿ ರಾಣಿ ಮೇನಕಾದೇವಿಯಲ್ಲಿ ಕಾಯ್ತಾ ನಿಂತಿದ್ದಾಳೆ. ಅವಳ ಕಣ್ಣಲ್ಲಿ ಎಲ್ಲಿಲ್ಲದ ಹೆಮ್ಮೆ. ಮುಕ್ಕೋಟಿ ದೇವತೆಗಳ ಒಡೆಯ ಮಹಾದೇವನೇ ತನ್ನ ಮುದ್ದಿನ ಮಗಳು ಪಾರ್ವತಿಯನ್ನ ಮದುವೆಯಾಗೋಕೆ ಬರ್ತಿದ್ದಾನೆ ಅಂದ್ರೆ ಸುಮ್ನೇನಾ? ಕೋಟಿ ಸೂರ್ಯರ ಪ್ರಕಾಶ ಇರೋ ಜಗತ್ತೇ ಮೆಚ್ಚೋ ರಾಜಕುಮಾರನೇ ಅಳಿಯನಾಗಿ ಬರ್ತಾನೆ ಅಂತಾಕೆ ಕಾಯ್ತಿದ್ದಾಳೆ. ಆ ಎಕ್ಸ್ಪೆಕ್ಟೇಷನ್ ಅವಳ ಮುಖದಲ್ಲೇ ಎದ್ದು ಕಾಣ್ತಿದೆ. ಭಾಗ 1, ದ ಗ್ರ್ಯಾಂಡ್ ರಾಯಲ್ ಇಲ್ಯೂಷನ್, ಅಂದ್ರೆ ಆ ಭ್ರಮೆಯ ಅದ್ಭುತ ಲೋಕ. ಮೇನಕೆಯ ಪಕ್ಕದಲ್ಲಿ ದೇವರ್ಷಿ ನಾರದರು ನಿಂತು ಒಬ್ಬೊಬ್ರೇ ಬರ್ತಿರೋ ಅತಿಥಿಗಳನ್ನ ಪರಿಚಯ ಮಾಡಿಸ್ತಿದ್ದಾರೆ. ಈ ದೃಶ್ಯ ನೋಡ್ತಾ ನೋಡ್ತಾ ಮೇನಕೆಯ ನಿರೀಕ್ಷೆ ಆಕಾಶಕ್ಕೆ ಇರುತ್ತೆ. ಮೊದಲಿಗೆ ಅಪ್ಸರೆಯರ ಜೊತೆ ಸುಶ್ರಾವ್ಯವಾಗಿ ಹಾಡ್ತಾ ಒಬ್ಬ ಸುಂದರ ವ್ಯಕ್ತಿ ಬರ್ತಿದ್ದಾನೆ. ಮೇನಕೆಗೆ ಆಶ್ಚರ್ಯ ತಡೆಯೋಕಾಗ್ತಿಲ್ಲ. ಮುನಿವರ್ಯರೇ, ಅಷ್ಟು ಸುಂದರವಾಗಿ ಹಾಡ್ತಾ ಬರ್ತಿರೋ ಆ ಗಂಧರ್ವರಾಜನೇನಾ ನನ್ನ ಅಳಿಯ ಅಂತ ಬಹಳ ಕುತೂಹಲದಿಂದ ಕೇಳ್ತಾಳೆ. ತನ್ನ ಮಗಳಿಗೆ ಇವನಿಗಿಂತ ಒಳ್ಳೆವರ ಸಿಗೋಕೆ ಚಾನ್ಸೇ ಇಲ್ಲ ಅನ್ನೋ ಲೆವೆಲ್ಗೆ ಅವಳು ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಆಗ ನಾರದರು ಬಹಳ ಕ್ಯಾಶುವಲ್ ಆಗಿ ಒಂದು ಸಣ್ಣ ನಗುವಿನೊಂದಿಗೆ ಹೇಳ್ತಾರೆ, ಅಲ್ಲ ಮೇನಕಾ, ಆತ ಗಂಧರ್ವರಾಜ ವಿಶ್ವಾವಸು. ನನ್ನ ಸ್ವಾಮಿಯ ಮದುವೆಯಲ್ಲಿ ಆತ ಜಸ್ಟ್ ಒಬ್ಬ ಗಾಯಕ ಅಷ್ಟೇ ಅಂತ. ಈ ಒಂದೇ ಮಾತಿಗೆ ಮೇನಕೆಯ ತಲೆಯಲ್ಲಿ ಹುಳ ಬಿಟ್ಟಂತಾಗತ್ತೆ. ಕೇವಲ ಗಾಯಕನೇ ಇಷ್ಟು ಸುಂದರವಾಗಿದ್ರೆ ಇನ್ನು ವರ ಹೇಗಿರ್ಬೋದು ಅನ್ನೋ ಆಲೋಚನೆ ಶುರುವಾಗತ್ತೆ. ಭಾಗ 2, ಪೆರೀಡಿಂಗ್ ದ ಸೆಲೆಸ್ಟಿಯಲ್ ಹೈರಾರ್ಕಿ, ಅಂದರೆ ದೇವತೆಗಳ ಆ ದರ್ಬಾರು ಮತ್ತು ಮೆರವಣಿಗೆ. ಇಲ್ಲಿಂದ ಮುಂದಕ್ಕೆ ಆ ವೈಭವ ಲೆವೆಲ್ ಕ್ರಾಸ್ ಆಗುತ್ತೆ. ಕಣ್ಣಿಗೆ ಕಟ್ಟುವಂತಹ 8K ಕ್ವಾಲಿಟಿಯ ಪ್ರಕಾಶಮಾನವಾದ ಆ ಮೆರವಣಿಗೆಯನ್ನ ಮನಸ್ಸಲ್ಲೇ ಊಹಿಸ್ಕೊಳ್ಳಿ. ಬೆರುಗುಗೊಳಿಸುವ ರೀತಿ ಚಂದ್ರದೇವನ ಎಂಟ್ರಿ ಆಗುತ್ತೆ. ಆ ಬೆಳ್ಳಿ ಬೆಳದಿಂಗಳ ಕಾಂತಿ ಇಡೀ ಲೋಕವನ್ನೇ ಮಂತ್ರಮುಗ್ಧಗೊಳಿಸ್ತಿದೆ. ಆತನ ಹಿಂದೇನೆ ಲೆಕ್ಕವಿಲ್ಲದಷ್ಟು ನವರತ್ನಗಳ ಜೊತೆ ಸಾಕ್ಷಾತ್ ಕುಬೇರ ಬರ್ತಿದ್ದಾನೆ. ಆ ಸಂಪತ್ತಿನ ಒಳಪು ಎಷ್ಟಿತ್ತಂದ್ರೆ ನೋಡೋರ್ ಕಣ್ಣು ಕೋರೈಸುವಂತಿತ್ತು. ಆ ವೈಭವ ಆಕಾಶದೆಲ್ಲೆಡೆ ಆವರಿಸಿದೆ. ಇದನ್ನೋಡಿ ಇವರೇ ವರನಿರ್ಬೋದು ಅಂತ ಮೇನಕೆ ಮತ್ತೆ ಕನ್ಫ್ಯೂಸ್ ಆಗ್ತಾಳೆ. ಆದ್ರೆ ನಾರದರು ತಮ್ಮದೇ ಸ್ಟೈಲಲ್ಲಿ ಹೇಳ್ತಾರೆ, ಆ ಚಂದ್ರ ನನ್ನ ಸ್ವಾಮಿಯ ಜಟೆಯಲ್ಲಿರೋ ಕೇವಲ ಒಂದು ಚಿಕ್ಕ ಆಭರಣ. ಇನ್ನು ಆ ಕುಬೇರನ ಸಂಪತ್ತು ನನ್ನ ಸ್ವಾಮಿಯ ಪಾದದ ಧೂಳಿಗೆ ಸಮ ಅಂತ. ಜಗತ್ತಿನ ಈ ಮಹಾಶಕ್ತಿಗಳೆಲ್ಲ ಶಿವನ ಮುಂದೆ ಕೇವಲ ಅಲಂಕಾರಿಕ ವಸ್ತುಗಳು ಅಂದಾಗ ಮೇನಕೆಯ ಆಶ್ಚರ್ಯಕ್ಕೆ ಪಾರವೇ ಇರಲ್ಲ. ಮೆರವಣಿಗೆಯ ವೈಭವ ಇನ್ನೂ ಹೆಚ್ಚಾಗ್ತಿದೆ. ಕಾಲಚಕ್ರ ನಿಯಂತ್ರಿಸೋ ಯಮಧರ್ಮರಾಜ, ಹಾಗೆ ಐರಾವತದ ಮೇಲೆ ಕುಳಿತು ವಜ್ರಾಯುಧದೊಂದಿಗೆ ಸ್ವರ್ಗದ ರಾಜ ಇಂದ್ರ ಕೂಡ ಬರ್ತಿದ್ದಾರೆ. ದಿಕ್ಕುಗಳನ್ನೇ ಕಾಯೋ ಈ ಮಹಾಶಕ್ತಿಗಳು ಕೂಡ ಶಿವನ ಸಭೆಯಲ್ಲಿ ಕೇವಲ ಸಾಮಾನ್ಯ ಸೇವಕರು ಅಂತ ನಾರದ್ರು ಹೇಳ್ದಾದ ಆಶ್ಚರ್ಯದ ಕಟ್ಟೆ ಒಡೆಯುತ್ತೆ. ದೇವತೆಗಳ ರಾಜ ಇಂದ್ರನೇ ಒಬ್ಬ ಸೇವಕ ಅಂದ್ರೆ ಆ ಶಿವನ ದರ್ಬಾರು ಇನ್ನೆಷ್ಟಿರ್ಬೇಕು ಅಲ್ವಾ? ಈಗ ಸಾಕ್ಷಾತ್ ಬ್ರಹ್ಮಾಂಡದ ಅತ್ಯುನ್ನತ ಶಕ್ತಿಗಳ ಎಂಟ್ರಿ. ವೇದ ಮಂತ್ರಗಳನ್ನ ಪಠಿಸ್ತಾ ಹಂಸವಾಹನದ ಮೇಲೆ ಸೃಷ್ಟಿಕರ್ತ ಬ್ರಹ್ಮದೇವರು ಬರ್ತಿದ್ದಾರೆ. ಅವರ ಹಿಂದೆಯೇ ನೀಲಮೇಘಶ್ಯಾಮ್ ಗರುಡ ವಾಹನನಾದ ಸಾಕ್ಷಾತ್ ಶ್ರೀಮನ್ನಾರಾಯಣ ಬರ್ತಿದ್ದಾನೆ. ಈ ದೃಶ್ಯ ಎಷ್ಟು ಗಂಭೀರವಾಗಿತ್ತು ಅಂದ್ರೆ ಇಡೀ ಸೃಷ್ಟಿಯೇ ಅಲ್ಲಿ ತಲೆಬಾಗಿ ನಿಂತಿರುವಂತೆ ಭಾಸವಾಗ್ತಿತ್ತು. ಅಬ್ಬಾ, ವರನ ಕಡೆಯವರೇ ಇಷ್ಟು ಭವ್ಯವಾಗಿದಾರಲ್ಲ ಅಂತ ಎಲ್ರೂ ದಂಗಾಗ್ತಾರೆ. ಆದ್ರೆ ಇಲ್ಲಿ ನಾರದರು ಸಿಡಿಸುವ ಬಾಂಬ್ ಎಂಥದ್ದು ಗೊತ್ತಾ? ಬ್ರಹ್ಮದೇವರು ಆತನ ಆಜ್ಞೆಯಂತೆ ಸೃಷ್ಟಿ ಮಾಡುವ ಮೇಲ್ವಿಚಾರಕ, ಹಾಗೂ ವಿಷ್ಣುವು ಆತನ ಆದೇಶಗಳನ್ನ ಪಾಲಿಸುವ ಪ್ರಧಾನ ಅಧಿಕಾರಿ ಅಂತಾರೆ. ಈ ಮಾತು ಕೇಳಿ ಮೇನಕೆ ನಿರೀಕ್ಷೆಗಳಂತೂ ಆಕಾಶದ ಗಡಿ ದಾಟುತ್ತೆ. ಸಾಕ್ಷಾತ್ ಸೃಷ್ಟಿಕರ್ತ ಹಾಗೂ ಪಾಲಕನೇ ಆತನ ಆಜ್ಞಾಪಾಲಕರು ಅಂದ್ರೆ ಆ ಪರಮಶಿವನ ವೈಭವ ಹೇಗಿರಬಹುದು ಅಂತ ಅವಳು ರೋಮಾಂಚನಗೊಳ್ತಾಳೆ. ಭಾಗ 3, ದ ಸುಪ್ರೀಂ ಪ್ಲಾಟ್ ಟ್ವಿಸ್ಟ್, ಅತ್ಯುನ್ನತವಾದ ಮತ್ತು ಅನಿರೀಕ್ಷಿತ ತಿರುವು. ಇಲ್ಲಿಂದ ಕಥೆ ಸಂಪೂರ್ಣವಾಗಿ ಉಲ್ಟಾ ಆಗುತ್ತೆ. ಇದನ್ನ ಒಂದು ಸಿನಿಮಾ ಕ್ಲೈಮ್ಯಾಕ್ಸ್ ತರ ನೋಡಿದ್ರೆ ಈಗ ಕಂಪ್ಲೀಟ್ ಸೈಲೆನ್ಸ್, ಒಂದು ಟೆನ್ಸ್ ಆದ ಮೌನ ಆವರಿಸಿದೆ.
ಅತಿ ದೊಡ್ಡ ರಹಸ್ಯವೊಂದು ಬಯಲಾಗೋ ಸಮಯ ಇದು. ಮೇನಕೆಯ ಕೈಗಳು ಆಗ್ಲೇ ನಡುಗುತ್ತಿವೆ, ಹೃದಯ ಬಡಿತ ಜೋರಾಗಿದೆ. ಸೇವಕರೇ ಇಷ್ಟೊಂದು ವೈಭವದಿಂದ ಬಂದಿದ್ದಾರೆ ಅಂದ್ರೆ ಜಗತ್ತನ್ನೇ ಬೆಳಗುವಂತಹ ಊಹೆಗೂ ನಿಲುಕದ ಸೌಂದರ್ಯ ರಾಶಿಯೊಂದಿಗೆ ನನ್ನ ಅಳಿಯ ಬರ್ತಾನೆ ಅಂತ ಆರತಿ ತಟ್ಟೆ ಹಿಡಿದುಕೊಂಡು ಬಹಳ ಕಾತುರದಿಂದ ಕಾಯ್ತಿದ್ದಾಳೆ. ಬ್ರಹ್ಮಾಂಡದ ಅತ್ಯಂತ ಸುಂದರವಾದ ಘಳಿಗೆಗೆ ಸಾಕ್ಷಿಯಾಗ್ತೀನಿ ಅನ್ನೋ ನಂಬಿಕೆ ಅವಳಲ್ಲಿದೆ. ಆದರೆ ರಿಯಾಲಿಟಿ ಹೇಗಿತ್ತು ಗೊತ್ತಾ? ಒಂದು ಕಡೆ ಆಕೆಯ ನಿರೀಕ್ಷೆ, ಬೆಳಗುವ ರಾಜಕುಮಾರ, ಭವ್ಯವಾದ ರಥ, ಕಣ್ಕೋರೈಸುವ ಆಭರಣಗಳು. ಆದರೆ ಅಪ್ಪಟ ವಾಸ್ತವನೇ ಬೇರೆ ಇತ್ತು. ಮೈತುಂಬ ಭಸ್ಮ ಬಳಿದುಕೊಂಡ ಒಂದು ಮುದುಕು, ಎತ್ತಿನ ಮೇಲೆ ಕುಳಿತು ಹಾವನ್ನೇ ಆಭರಣವಾಗಿ ಧರಿಸಿದ ಶಿವ. ಭೌತಿಕ ಜಗತ್ತಿನ ಕೃತಕ ವೈಭವಕ್ಕೂ ಶಿವನ ಆ ವೈರಾಗ್ಯದ ಆದಿಮ ಸ್ವರೂಪಕ್ಕೂ ಇರೋ ಅಗಾಧವಾದ ವ್ಯತ್ಯಾಸ ಇದು. ಅವಳ ಕಲ್ಪನೆಯ ಲೋಕವೂ ವಾಸ್ತವದ ಬಂಡೆಗೆ ಅಪ್ಪಳಿಸಿ ಚೂರಾಗುವ ಸಮಯವದು. ಅಲ್ಲಿಯವರೆಗೂ ಇದ್ದ ಆ ತಮಾಷೆಯ ವಾತಾವರಣ ದಿಢೀರನೆ ಗಂಭೀರವಾಗತ್ತೆ. ನಾರದ್ರು ಅತ್ಯಂತ ಭಕ್ತಿ ಹಾಗೂ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾರೆ, ಇಗೋ ನೋಡು ಮೇನಕ, ಇಡೀ ಲೋಕಕ್ಕೆ ಆಶ್ರಯದಾತ ನಿನ್ನ ಅಳಿಯ ಪರಮಶಿವ. ಮಹಾದೇವನ ನಿಜವಾದ ಯಾವುದೇ ಮೇಕಪ್ ಅಥವಾ ಅಲಂಕಾರಗಳಿಲ್ಲದ ಅತ್ಯಂತ ಪರಿಶುದ್ಧವಾದ ಸ್ವರೂಪದ ದರ್ಶನ ಅದು. ಅಲ್ಲಿ ಆಡಂಬರವಿಲ್ಲ, ಕೇವಲ ಸತ್ಯ ಮಾತ್ರ ಎದ್ದು ಕಾಣ್ತಿತ್ತು. ಹರಡಿದ ಜಟೆ, ಹುಲಿಚರ್ಮದ ಉಡುಗೆ, ಎಲ್ಲಕ್ಕಿಂತ ಭಯಾನಕ ಅಂದ್ರೆ ಆತನ ಹಿಂದೆ ವಿಚಿತ್ರವಾದ ವಿಕಾರವಾದ ಆಕಾರಗಳಿರೋ ಅಸಂಖ್ಯಾತ ಭೂತಗಣಗಳು ಕುಣಿಯುತ್ತಾ ಬರ್ತಿವೆ. ಅಲ್ಲಿವರೆಗೂ ನೋಡಿದ್ದ ಸ್ವರ್ಗೀಯ ಸೌಂದರ್ಯ, ರತ್ನಗಳ ಹೊಳಪು ಎಲ್ಲವೂ ಈ ಭಯಾನಕ ದೃಶ್ಯದ ಮುಂದೆ ಮರೆಯಾಗುತ್ತೆ. ಇದನ್ನ ಕಲ್ಪನೆ ಮಾಡ್ಕೊಂಡ್ರೇನೆ ಒಂಥರ ಮೈ ಜುಮ್ ಅನ್ನುತ್ತೆ ಅಲ್ವಾ? ಅಷ್ಟೇ, ಆ ಭ್ರಮೆಯ ಕೋಟೆ ಟಪ್ಪಂತ ಒಡ್ದೋಗುತ್ತೆ. ಆ ಘೋರವಾದ ರೂಪವನ್ನ ನೋಡ್ದ ತಕ್ಷಣ ಶಾಕ್ ತಾಳಲಾರ್ದೆ ರಾಣಿ ಮೇನಕೆ ಅಲ್ಲೇ ಮೂರ್ಛೆ ಹೋಗಿ ಬೀಳ್ತಾಳೆ. ಇದು ಕೇಳೋಕೆ ಸ್ವಲ್ಪ ಹಾಸ್ಯಾಸ್ಪದ ಅನ್ಸಿದ್ರೂ ಬರೀ ಭೌತಿಕ ಸಂಪತ್ತನ್ನೇ ಅಳದು ತೂಗುವ ನಮ್ಮ ಮನಸ್ಸಿಗೆ ಪರಮ ಸತ್ಯವನ್ನ ಅರಗಿಸ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ನಿರೀಕ್ಷೆಗೂ ದೈರಿಕ ವಾಸ್ತವಕ್ಕೂ ಇರೋ ಗ್ಯಾಪ್ ಎಷ್ಟೊಂದಗಾಧವಾದದ್ದು. ಭಾಗ 4. ದ ಡಿವೈನ್ ರೆಸಲ್ಯೂಷನ್, ದೈವಿಕ ಸೌಂದರ್ಯ ಮತ್ತು ಪರಿಹಾರ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಗೊಂದಲಮಯ ವಾತಾವರಣದಿಂದ ಕಥೆ ಮತ್ತೆ ಪ್ರಶಾಂತತೆಯ, ಸೌಂದರ್ಯದ ಕಡೆಗೆ ಸಾಗುತ್ತೆ. ಮೇನಕೆಯ ಮೇಲಿನ ಕರುಣೆಯಿಂದ ಶಿವನು ತನ್ನ ಆ ಉಗ್ರ ರೂಪವನ್ನ ಮರೆಮಾಚಿ ಸುಂದರೇಶ್ವರ ರೂಪವನ್ನ ತಾಳುತ್ತಾನೆ. ಸುಂದರೇಶ್ವರ ಅಂದ್ರೆ ಅತ್ಯಂತ ಸುಂದರವಾದ, ತೇಜಸ್ವಿಯಾದ, ಮಂತ್ರಮುಗ್ಧಗೊಳಿಸುವ ಶಿವನ ರೂಪ. ಆ ದಿವ್ಯವಾದ ಸೌಂದರ್ಯವನ್ನ ನೋಡಿ ಮೇನಕೆ ಸಂಪೂರ್ಣವಾಗಿ ಫಿದಾ ಆಗ್ತಾಳೆ. ಆ ಸೌಂದರ್ಯ ಕೇವಲ ಹೊರಗಿನದ್ದಲ್ಲ, ಅದು ಆತ್ಮವನ್ನೇ ಬೆಳಗುವಂತಹ ಪರಿಶುದ್ಧವಾದ ಪ್ರಕಾಶ. ಕೊನೆಯ